ನಮ್ಮ ನಿಷ್ಠಾವಂತ ಕಾರ್ಯಕರ್ತರನ್ನೆಲ್ಲ ಹೋಮ್ಲಿ ವೈಸ್ ಕಡೆಗಣಿಸಿದ್ರು. ಹಾಗಾಗಿ ಒಂದು ವೇದಿಕೆ ಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ವೇದಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗಲ್ಲ ಮಾತಾಡಲಿಕ್ಕೆ. ಹಾಗಾಗಿ ವೇದಿಕೆಯಲ್ಲಿ ಇವತ್ತು ನಾನು ಮಾತಾಡಿದ್ದೀನಿ. ಏನು ಮೇಡಮ್ನವರು ಏನು ಸೋಕಾಲ್ಡ್ ಅಂತ ಹೇಳಿದರು ಮೊನ್ನೆ, ಮತ್ತೆ ಇನ್ನೊಂದು ಬೈಠಕಲ್ಲಿ ಹೇಳಿದರು ಅವರು ಏನಂತ ಒಂದೇ ಒಂದು 60 ಜನ ಸೇರ್ಕೊಂಡಿದ್ರು ಅವ್ರ ಕೈಲಿ ಏನಾಗುತ್ತೆ ಅಂತ. ಬಟ್ ಆ 60 ಜನದಲ್ಲೇ ಗೆಲ್ಸೋಕೆ ನಾವು ಹೋರಾಟ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ನಾವು ಕೊಡ್ತೀವಿ. ನಿಮಗೆ ಬೇಕಾ ಎಲೆಕ್ಷನ್ ಆ ದಿನದಿಂದನೂ ನಾವು ರೆಕಾರ್ಡ್ಸ್ ಇಟ್ಟಿದ್ವಿ, ವಾಯ್ಸ್ ರೆಕಾರ್ಡ್ಸ್ ಇದೆ, ಬೇಕಿದ್ರೆ ಕೊಡ್ತೀವಿ. ನಾವು ನಿಮಗೆ ಹೆಂಗೆ ಗೆಲ್ಸ್ಲಿಕ್ಕೆ ಯಾವ್ಯಾವ ಥರ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ನಾವು ಹೇಳ್ತೀವಿ. ಆಮೇಲೆ ನೀವು ನಮ್ಮನ್ನು ಸೋಕಾಲ್ಡ್ ಅಂದಿದ್ದಕ್ಕೆ ನಾವು ನಿಮಗೆ ಒಂದು ಆಪಾದನೆ, ನೀವು ನಮ್ಮ ಮೇಲೆ ಆಪಾದನೆ ಮಾಡಿದ್ರಿ, ಏನಂತ ಸರಿ ಇಲ್ಲ ಅಂತ ಆಪಾದನೆ ಮಾಡಿದ್ರಿ. ಓಕೆ, ನಾವು ಹಂಗಾದ್ರೆ ನಾವು ನಿಮ್ಮ ಮೇಲೆ ಒಂದು ಆಪಾದನೆ ಮಾಡ್ತಿದ್ವಿ, ಏನಂತ ನೀವು 70% ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಾ ಅಂತ ಹೇಳ್ತೀವಿ. ನಾವು ಒಪ್ಕೊಂತೀರಾ? ಇಲ್ಲ. ಒಪ್ಕೊಂತೀರಾ? ಅದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ, ನಾವು ಕೊಡ್ತೀವಿ. ಅದು ಯಾರು ಮಾಡಿದಾರೋ ನಮಗೆ ಗೊತ್ತಿಲ್ಲ. ನೀವು ಮಾಡಿಲ್ವಾ? ಮತ್ತೆ ಯಾರು ಮಾಡಿದ್ದಾರೆ? ಮಾಡಿರೋ ರೆಕಾರ್ಡ್ಸ್ ನಾವು ಕೊಡ್ತೀವಿ. ಅದಕ್ಕೆ ನಮಗೆ ಉತ್ತರ ಕೊಡಿ ಅಂತ ನಾವು ಕೇಳಿದ್ವಿ. ಒಂದು. ಎರಡನೇ ಪ್ರಶ್ನೆ ಏನೇ ಅಂತ ಹೇಳಿದ್ರೆ, ಯಾವಾಗಲೂ ನಾನು ಒಬ್ಬ ಮಹಿಳೆ, ನಾನು ತುಣಿಯಕ್ಕೆ ಬರ್ತೀರಾ, ನಮ್ಮ ತುಣಿತೀರಾ ಎಲ್ಲರೂ ಅಂತ. ಇಲ್ಲ, ನಾವು ನಿಮ್ಮನ್ನು ಯಾವತ್ತೂ ದ್ವೇಷನೂ ಮಾಡಿಲ್ಲ, ನಮ್ಗೆ ತುಣಿಯೋಕ್ಕೂ ಬಂದಿಲ್ಲ ಮೇಡಮ್. ನಾವು ಹೇಳ್ತಿರೋದು ಇಷ್ಟು, ನಿಷ್ಠಾವಂತ ಕಾರ್ಯಕರ್ತರನ್ನ ನೀವು ಕಡೆಗಣಿಸ್ತಾ ಇದ್ದೀರಾ. ಯಾರೋ ಸಂಬಂಧಪಟ್ಟಿಲ್ದವ್ರನ್ನ ನೀವು ಹತ್ರ ಸೇರಿಸ್ಕೊಂಡ್ಬಿಟ್ಟು ಅವರಿಂದ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ. ಯಾಕೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಒಬ್ಬ ಅಪ್ಪ ಮಗ ಇದ್ರೆ, ಅಪ್ಪ ಕಾಂಗ್ರೆಸ್, ಮಗ ಬಿಜೆಪಿ. ಓಕೆ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ, ಅವರು ಬಿಜೆಪಿಗೆ ಹೋಗ್ತಾರೆ, ಹೋಗಿ ತಲೆ ಬಿಸಿ ಇಲ್ಲ. ಅವರಿಗೊಂದು ಊಟ, ಅವರಿಗೊಂದು ನಾಮಿನೇಷನ್ನು. ಸೊ ಇವರು ಮಗನಿಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಕಾರ್ಯಕರ್ತರಿಗೆ ಏನಂತ ಉತ್ತರ ಕೊಡೋದು? ಅಲ್ಲ ಕಣ್ರಿ, ನೀವೆಲ್ಲ ಓಡಾಡ್ತೀರಾ, ನೀವು ಮಗನಿಗೆ ಅವ್ನು ಓಟ್ ಅವ್ರಿಗೆ ನಾಮಿನೇಷನ್ ಮಾಡಿದ್ದಾರೆ ಅಂತ ನಾವು ಕೊಟ್ಟಾಗ ನಾವು ಬೂತ್ ಮಟ್ಟದಲ್ಲಿ ಹೋಗಿ ಏನಂತ ಕೇಳೋದು ಕಾರ್ಯಕರ್ತರಿಗೆ ಅಂತ ಏನಂತ ಉತ್ತರ ಕೊಡೋದು? ನಮ್ಮದು ಇಷ್ಟೇ, ಇದು ಬದಲಾಗಬೇಕು. ಅದು ನಡೆಯಲ್ಲ. ನೀವು ನಿಮ್ಮ ಸುತ್ತಮುತ್ತ ಇದಾರಲ್ಲ, ಒಂದು 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ 50 ಜನ ಬಕೆಟ್ ಅವರು ಅಂತ ನಾವು ಹೇಳ್ತೀವಿ. ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಯಾಕೆಂತ ಹೇಳಿದ್ರೆ ಅವರು ಕಾಂಗ್ರೆಸ್ ಒಳ್ಳೇದಾಗ್ಲಿ ಅಂತ ಬಂದಿಲ್ಲ, ಅವ್ರು ಜೋಬ್ ತುಂಬಲಿ ಅಂತೇಳಿ ಬಂದಿರೋದು. ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಉಳಿಬೇಕು. ನಾವೇನು ನಿಮ್ಮ ಮನೆ ಬಾಗ್ಲಿಗೆ ಏನಂತ ಕಾಂಟ್ರಾಕ್ಟ್ ಕೊಡಿ ಅಂತ ಕೇಳಕ್ ಹೋಗಿದ್ವಾ? ಇಲ್ಲ. ನಾಮಿನೇಷನ್ ಕೇಳಕ್ ಹೋಗಿದ್ವಾ? ಇಲ್ಲ. ನಾವು ಹೇಳ್ತಿರೋದೇನು, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಅದನ್ನ ಸರಿ ಮಾಡಿ ಅಂತ ಹೇಳ್ತಾ ಇದ್ದಾಗ ನೀವು ನಮ್ಮನ್ನೇ ಸರಿ ಇಲ್ಲ ಅಂದ್ರೆ ನೀವು ಸರಿ ಇಲ್ಲ, ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಾ, ಅದು 70% ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಾ ಅಂತ ನಾವು ಹೇಳ್ತೀವಿ. ಒಪ್ಕೊಂತೀರಾ ನೀವು? ಅದಕ್ಕೆ ಉತ್ತರ ಕೊಡಿ. ನೀವು ಉತ್ತರ ಕೊಡೋದ್ರ ಮೇಲೆ ನಾವು ಆಮೇಲೆ ಕಾನೂನು ರೀತಿ ಹೋರಾಟ ನಾವು ಆಮೇಲೆ ಮಾಡ್ತೀವಿ. ಉತ್ತರ ಕೊಡೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ನಾವು ಇಷ್ಟೇ ಕೇಳೋದು, ಇವತ್ತು ಇಷ್ಟೇ ಕೇಳೋದು, ನೀವು ಬೂತ್ ಮಟ್ಟದಲ್ಲಿ ಇನ್ನೊಂದು ಪ್ರಶ್ನೆ, ಒಂದೇ ಒಂದು ಸಭೆ ಕರೆದಿಲ್ಲ. ಈಗ ಎಲೆಕ್ಷನ್ ಟೈಮಲ್ಲಿ ಹೋದ್ರೆ ಜನ ಸುಮ್ಮನೆ ಇರ್ತಾರ? ಅವರು ಆಗಿದ್ದ ಸಮಸ್ಯೆಗಳನ್ನ ಮೈ ಮೇಲೆ ತರಕ್ ಬಿಡ್ತಾರೆ. ಅದೇನಾಗುತ್ತೆ, ಆಪೋಸಿಷನ್ ಪಾರ್ಟಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ನಾವು ಹೇಳ್ತೇವೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಆದರೂ ಅದನ್ನು ಸರಿ ಮಾಡ್ಕೊಂಡು ನಿಮ್ಮ ಹಿಂದೆ ಮುಂದೆ ಇರೋರನ್ನ ಎಲ್ಲ ಕಿತ್ತು ಬಿಸಾಕಿ ನಮಗೆ ಕೊಡಿ ಅಂತ ಕೇಳ್ತಾನೆ ಇಲ್ಲ. ನಮಗೆ ಆ ಪೋಸ್ಟ್ ಕೊಡಿ, ನಮಗೆ ನಾಮಿನೇಷನ್ ಕೊಡಿ, ನಮಗೆ ಕೆಲಸ ಮಾಡಿಕೊಡಿ, ನಮಗೆ ಕಾಂಟ್ರಾಕ್ಟ್ ಕೊಡಿ ಅಂತ ನಾವು ಕೇಳ್ತಾನೆ ಇಲ್ಲ. ನಮಗೆ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆನೂ ನೀವು ಅಷ್ಟೇ 20 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ಸೇ ಇರಲಿಲ್ಲ, ಬಿಜೆಪಿನೇ ಇದ್ದಿದ್ದು. ಅದಕ್ಕೆ ಕಾರಣಕರ್ತರು ಯಾರು? ನೀವುಗಳೇ ಕಾರಣಕರ್ತರು. ಹಿಂಗ್ ಮಾಡೋತ್ತಿಗೆ ಕಾರಣಕರ್ತರಾಗಿದ್ದು. ಹಿಂಗೆ ಹಿಂದೆನೂ ಅವ್ರ ಅಮ್ಮನೂ ಇದೇ ತರ ಮಾಡಿದ್ದು. ಅದನ್ನು ನೀವು ಮುಂದೆ ಬರ್ಸ್ಕೊಂಡು ಹೋಗಬೇಡಿ ಅಂತ ನಾವು ಹೇಳ್ತಿರೋದು ಅಷ್ಟೇ. ಆಯ್ತಪ್ಪ, ಅವ್ರು ಹೇಳ್ತಾರಲ್ಲ, ಇಲ್ಲ ನಮ್ಮ ತಾಯಿ ಕಾಲದಲ್ಲಿ ಯಾಕೆ ಮತ್ತೆ 20 ವರ್ಷ ಕಾಂಗ್ರೆಸ್ ಇರಲಿಲ್ಲ, ಕಾಂಗ್ರೆಸ್ ಯಾಕೆ ಸೋಲ್ತು ಅಷ್ಟೇ. ಇನ್ನೊಂದು ಅವ್ರು ಹೇಳ್ತಾರೆ ಯಾವಾಗಲೂ, ನಾನು ಹಿಂದೂ, ಅದು ಯಾವುದೋ ಸಮಾವೇಶಕ್ಕೆ ಹೋಗಿದ್ದೆ. ನೀವು ಸಮಾವೇಶಕ್ಕೆ ಹೋಗಿ ಮೇಡಮ್, ನಾವು ಬೇಡ ಅಂತ ಹೇಳೇ ಇಲ್ಲ. ನೀವು ಹೋಗಿ ಸಮಾವೇಶಕ್ಕೆ ಹೋಗಿ, ಹಿಂದೂ ಆದ ಯಾವುದೋ ಒಂದು ಗಣಪತಿ ಫಂಕ್ಷನ್ ಹೋಗಿ ನಾವೇನು ಬೇಡ ಅಂತ ಹೇಳಲ್ಲ. ಬಟ್ ನೀವು ಹೋಗಿ ಮಾಡಕ್ಕಂತ ಭಾಷಣ ಏನಿತ್ತು ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ ಬಿಟ್ರೆ, ನೀವು ಯಾಕೆ ಹೋದ್ರಿ, ನೀವು ಯಾಕೆ ಅಲ್ಲಿ ಇದು ಮಾಡಿದ್ರಿ ಅಂತ ಕೇಳಲಿಲ್ಲ. ನೀವು ಒಂದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಗೆದ್ದು ಹೋಗ್ಬಿಟ್ಟು ನಾನು ಇವತ್ತು ಬಿಜೆಪಿಲಿ ಇರ್ತೀನೋ, ಕಾಂಗ್ರೆಸ್ ಅಲ್ಲಿ ಇರ್ತೀನೋ, ಬಿಜೆಪಿಗೆ ಹೋಗ್ತೀನೋ, BSP ಹೋಗ್ತೀನೋ, ಯಾಕೆ ಬೇಕಿತ್ತು ಆ ಮಾತು? ನಾವು ಅದ್ರದ್ದು ಪ್ರಶ್ನೆ ಮಾಡ್ತಿರೋದು. ನೀವು ಗಣಪತಿ ಫಂಕ್ಷನ್ಗೆ ಹೋಗಿದ್ದು ನಾವು ಪ್ರಶ್ನೆ ಮಾಡ್ತಾನೆ ಇಲ್ಲ. ಆಯ್ತು, ಸರಿ, ಇಷ್ಟೆಲ್ಲ ಕಾಂಟ್ರವರ್ಸಿ ಆಯ್ತಲ್ಲ, ಇಷ್ಟೆಲ್ಲ ಕಾಂಟ್ರವರ್ಸಿ ಇಷ್ಟು ದಿನದಿಂದ ಸಾಮಾನ್ಯ CM ಆಗೋ DKC CM ಆಗೋಕ್ಕೂ ಮುಂಚೆನೂ ಹೋಗಿತ್ತಲ್ಲ ಕಾಂಟ್ರವರ್ಸಿ. ಇವತ್ತು ನೀವು ಯಾಕೆ ಅದನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಿಂದ ಭಾಷಣ ನಾನು ಡಿಲೀಟ್ ಮಾಡಿಲ್ಲ? ಉದ್ದೇಶ ಏನು? ಏನಕ್ಕೆ ಇಟ್ಕೊಂಡಿದ್ದೀರಾ ಅದನ್ನ ತಿಳಿಸ್ಬೇಕು ನೀವು ನಮಗೆ. ಫಸ್ಟ್ ಅದಕ್ಕೆ ಉತ್ತರ ಕೊಡಬೇಕು. ನಾವು ನಿಮಗೆ ಬಯಸ್ತಿರೋದು ಉತ್ತರ.
ಆಯ್ತು, ನಾವ್ ಯಾಕೆ ನಿಮ್ಮನ್ನ ಈ ಸಾರ್ವಜನಿಕವಾಗಿ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಆಫೀಸಿಗೆ ಇದುವರೆಗೂ ಬಂದಿಲ್ಲ. 3 ವರ್ಷ ಆಯ್ತು ಕಾಂಗ್ರೆಸ್ ಆಫೀಸಲ್ಲಿ ಒಂದೇ ಒಂದು ಮೀಟಿಂಗ್ ಆಗಿಲ್ಲ. ನೀವು ಮನೆಯಲ್ಲಿ ಅವ್ರು ಯಾರೋ ಹೇಳ್ತಾ ಇದ್ರು ಕಾರ್ಪೊರೇಟ್ ಆಫೀಸ್ ತರ ಇದೆ ಮನೆ, ಅಲ್ಲೇ ಎಲ್ಲ ಆಯ್ತು, ಕಾರ್ಪೊರೇಟ್ ಆಫೀಸ್ ತರ ಮಾಡಿ, ನಮಗೆ ಬೇಜಾರಿಲ್ಲ ಅಲ್ಲಿ. ಆಯ್ತು, ನಾವು ಹಿಂಗ್ ಅದನ್ನೇ ನಾನು ಕೇಳಿದ್ದು, ನಿಮ್ಮ ಮೇಲೆ ನೇರವಾದಂತ ಆಪಾದನೆ ನಾನ್ ಮಾಡ್ತೀನಿ. ನೀವು ಮಾಡಿದಕ್ಕೆ ನಾನು ಮಾಡ್ತಾ ಇರೋದು ಆಪಾದನೆನ. ನೀವು ಮನೆ ಒಳಗೆ ಕಟ್ಟಿ ಮಾಡ್ತಿರೋದೇ ಭ್ರಷ್ಟಾಚಾರ ಅಂತ ಹೇಳ್ತೀನಪ್ಪ. ಯಾಕೆಂದ್ರೆ ನಮ್ಮಂತರ ನಿಷ್ಠಾವಂತರು ಅಲ್ಲಿ ಬಂದು ಕೇಳಕ್ಕಾಗಲ್ಲ ಅನ್ನೋದು ಗೊತ್ತು ನಿಮಗೆ. ಅದಕ್ಕೆ ನಮಗೆ ಉತ್ತರ ಬೇಕು. ನೀವು ಯಾಕೆ ಮಾಡ್ತಾ ಇದ್ದೀರಾ? ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಾ ಅಂತ ನಾವು ಹೇಳ್ತೇವೆ. ಯಾಕೆ ಈ ಆಯ್ತು, ಈ ಮಾಡಿರೋದಕ್ಕೆ ನಾವು ರೆಕಾರ್ಡ್ಸ್ ಕೊಡ್ತೀವಿ. ಅದಕ್ಕೆ ಯಾರನ್ನ ನೀವು ಹೊಣೆಗಾರಿಕೆ ಮಾಡ್ತಿರೋ ಅದು ಬಿಡ್ತಿರೋ ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಈಗ ಇಲ್ಲಿ ಯಾರು ಮೂಡಿಗೆ ಜಯರಾಮಣ್ಣನವ್ರನ್ನ ತೆಗೆದ್ರು ಅಂತ ಹೇಳಿದ್ರಿ. ಓಕೆ, ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ತೆಗೆದ್ರಿ, ಕಾರಣ ಏನು? ಆಯ್ತು, ನಮಗೆ ಕಾರಣ ಕೊಡಿ. ಆಯ್ತು, ನೀವು ತೆಗ್ದಿದ್ರಾ, ಸಂತೋಷ. ಯಾಕೆ ತೆಗೆದ್ರಿ? ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಾ, ಇಲ್ಲ ಪಕ್ಷಕ್ಕೆ ಏನಾದ್ರು ಡ್ಯಾಮೇಜ್ ಆಗಿದ್ದ ಅವರಿಂದ, ಏನು ಅಂತ ನೀವು ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕೊಡ್ತೀವಿ ರೆಕಾರ್ಡ್ಸ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರದ್ದು ರೆಕಾರ್ಡ್ಸ್ ನಾವು ಕೊಡ್ತೀವಿ, ವಿತ್ ಪ್ರೂಫ್ ಕೊಡ್ತೀವಿ.